ನಮ್ಮ ಚಂದಾಪುರ ಸರ್ಕಲ್ ಥರ ಇಲ್ಲ, ಇದು ಒಂಥರ ಕಸದ ಸರ್ಕಲ್ ಆಗ್ಬಿಟ್ಟಿದೆ. ರಾತ್ರಿ ಹೊತ್ತು ಓಡಾಡಂಗೆ ಇಲ್ಲ, ಮೈ ಮೇಲೆಲ್ಲ ನಾಯಿಗಳು ಬರ್ತಾಯಿದ್ದಾವೆ. ಕಸ ಎಲ್ಲ ತೊಗೊಂಡೋಗ್ಬಿಟ್ಟು ಮನೆ ಹತ್ರ ಬಿಸಾಕ್ತವೆ ನಾಯಿಗಳು. ನೋಡಿ ಸರ್, ಈ ರೀತಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಕುಡಿದ್ರೆ ನಾಯಿಗಳು ನೋಡಿ, ಅದು ಕರು ಇರಬೇಕು ಮರಿ ಹೆಂಗೆ ಸರ್ ಏನಾಗಬೇಕು ಹೇಳಿ. ಮಾಡ್ತಾ ಇದ್ದೀವಿ. ಉಗ್ರವಾದ ಹೋರಾಟ ಆಗೋಕ್ ಮುಂದೆ ಇದು ನೀವು ಎಚ್ಚೆತ್ಕೋಬೇಕಂತ ಹೇಳ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ಯಾರು ಇದ್ರ ಆಸ್ಪತ್ರೆಯವರು ಗಮನ ಇಟ್ಕೊಳೋದಿಲ್ಲ. ಬಡವರು ಅವರು ಇವ್ರಿಗೂ ಯಾರಿಗೂ ಎಲ್ರಿಗೂ ತೊಂದರೆ ಆಗ್ತೈತೆ. ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿಗಳು ತಂದು ನೈಟ್ ಅವರವರೇ ಏನು ಬೇಕಾದ್ರೂ ಚಿಕನ್ದು ಮಟನ್ದು ಎಲ್ಲ ತಂದು ಕೋಳಿ ಮಾಂಸದ್ದು ಎಲ್ಲ ತಂದು ಇಲ್ಲೇ ಕರಳು ಗಿರಳುಗಳೆಲ್ಲ ಎತ್ತು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಚಂದಾಪುರ ಪುರಸಭೆ ಅಧಿಕಾರಿಗಳ ಸಂವೇದನೆಹೀನ ನಡವಳಿಕೆಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗುತ್ತಿರುವ ಗರ್ಭಿಣಿ ಬಾಲಕಿಯರು ಹಾಗೂ ಶಿಶುಗಳು ಕೆಟ್ಟ ವಾಸನೆಯನ್ನು ಸೇವಿಸುತ್ತಾ ದಿನದೂಡುವಂತಾಗಿದೆ. ಚಂದಾಪುರ ಪುರಸಭೆಯ 23ನೇ ವಾರ್ಡ್ಗಳಲ್ಲಿ ಸಂಗ್ರಹವಾಗುವ ಕಸವನ್ನು ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ಬರುವ ಪೌರ ಕಾರ್ಮಿಕ ಸಿಬ್ಬಂದಿ ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿಯೇ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸುತ್ತಾರೆ. ಇದರಿಂದಾಗಿ ಕೆಟ್ಟ ವಾಸನೆ ಬರುತ್ತಿದ್ದು ಆಸ್ಪತ್ರೆಗೆ ಬರುವ ರೋಗಿಗಳು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಇದೆ. ಆಸ್ಪತ್ರೆಯ ಪಕ್ಕದಲ್ಲಿಯೇ ಕಸ ಸಂಸ್ಕಾರ ಮಾಡುವುದಕ್ಕೆ ಜಾಗ ಕಲ್ಪಿಸಲಾಗಿದೆ. ಇದರಿಂದ ಈ ಜಾಗದ ಸುತ್ತಮುತ್ತ ಇಡೀ ವಾತಾವರಣ ದುರ್ನಾತ ಬೀರುತ್ತಿದೆ. ಆದರೂ ಚಂದಾಪುರ ಪುರಸಭೆಯ ಪ್ರಭಾರ ಮುಖ್ಯಾಧಿಕಾರಿ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕ ರಮೇಶ್ ರಾಜು ತನಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಹಲವು ಬಾರಿ ಮುಖ್ಯಾಧಿಕಾರಿ ರಮೇಶ್ ರಾಜ್ ಅವರಿಗೆ ಮನವಿ ಮಾಡಲಾಗಿದ್ದರೂ ದಿವ್ಯ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಮಾಧ್ಯಮದವರು ಕರೆ ಮಾಡಿದರೂ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಇವರಿಗೆ ತಮ್ಮ ಕರ್ತವ್ಯ ನಿರ್ವಹಿಸುವಂತೆ ಯಾರ ಬಳಿಯಿಂದ ಬುದ್ಧಿ ಹೇಳಬೇಕೆಂದು ಗೊತ್ತಾಗುತ್ತಿಲ್ಲವೆಂದು ಸಮಾಜ ಸೇವಕ ಬಾಬು ಆಕ್ರೋಶ ವ್ಯಕ್ತಪಡಿಸಿದರು. ಚಂದಾಪುರ ಪುರಸಭೆಗೆ ಮುತ್ತಿಗೆ ಹಾಕಿ ಮುಖ್ಯಾಧಿಕಾರಿ ರಮೇಶ್ ರಾಜುಗೆ ತಕ್ಕ ಪಾಠ ಕಲಿಸುವುದೊಂದೇ ಕೊನೆಗೆ ನಮಗಿರುವ ಅಂತಿಮ ಆಯ್ಕೆಯಾಗಿದೆ. ಅದಕ್ಕೂ ಮುನ್ನ ಮೇಲಿನ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಅವರು ಒತ್ತಾಯಿಸಿದರು. ಬಡವರೇ ಹೆಚ್ಚಾಗಿ ಬರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಪುರಸಭೆಯ ಕಸ ವಿಂಗಡಣೆಯಿಂದಾಗಿ ಗಬ್ಬು ನಾರುತ್ತಿರುವುದರಿಂದ ಕಸ ವಿಂಗಡಣಾ ಕೇಂದ್ರವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಎಂಬುದೇ ಸ್ಥಳೀಯರ ಒತ್ತಾಯವಾಗಿದೆ. ಈ ನಮ್ಮ ಚಂದಾಪುರ ಸರ್ಕಲ್ಲು ಒಂದು ರೀತಿ ಕಸನೇ ಆಗ್ಬಿಟ್ಟಿದೆ. ನಮ್ಮ ಚಂದಾಪುರ ಸರ್ಕಲ್ ಥರ ಇಲ್ಲ, ಇದು ಒಂಥರ ಕಸದ ಸರ್ಕಲ್ ಆಗ್ಬಿಟ್ಟಿದೆ. ಪ್ರತಿಯೊಂದು ನೋಡಿ, ಅಲ್ಲಿ ಲಾಟ್ ಹಾಕಿದ್ದಾರೆ, ಮತ್ತು ಇಲ್ಲಿ ಗಾಡಿಗಳು ನಿಲ್ಲಿಸಿದ್ದಾರೆ. ಈ ಗಬ್ಬನ್ನ ಹಿಡ್ಕೊಂಡು ಈ ಜನಗಳು ಈ ರಸ್ತೆಯಲ್ಲಿ ಅದು ಹೆಂಗೆ ಓಡಾಡ್ತಾರೋ, ಅದು ಯಾವ ರೀತಿ ಓಡಾಡ್ತಾರೋ, ಅದು ಏನಂತ ಓಡಾಡ್ತಾರೋ ಯಾರಿಗೂ ಇಲ್ಲಿಗೆ ಮನುಷ್ಯತ್ವ ಅನ್ನೋದಿಲ್ಲ. ಕೊನೆಗೆ ಅವ್ರಿಗೆ ಮೂಗೇ ಇಲ್ಲ, ಆ ಮೂಗಲ್ಲಿ ಆ ಸ್ಮೆಲ್ಲೇ ಬರೋದಿಲ್ಲ. ಮತ್ತು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆದರೆ ಆ ಏತಕ್ಕೋಸ್ಕರ ಸತ್ತೋಗ್ತಾರೆ ಅಂತ ಹೇಳಿದ್ರೆ ಈ ಸ್ಮೆಲ್ಲು ಅವ್ರಿಗೆ ಆಗೋಲ್ಲ. ಈ ಸ್ಮೆಲ್ ಅವ್ರು ಹಿಡಿದ್ರೆ ಇರ್ತಾರ, ನಮ್ಮ ಕೈನಲ್ಲೇ ತಡ್ಕೊಳಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಇಂಥ ಸ್ಮೆಲ್ಲನ್ನು ಹಿಡ್ಕೊಂಡು ಹಾಸ್ಪಿಟ್ಲಲ್ಲಿ ಯಾವ ರೀತಿ ಹೆರಿಗೆ ಮಾಡ್ತಾರೆ, ಯಾವ ರೀತಿ ಬಂದು ಜನಗಳಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ಗಳಾಗ್ತಾರೆ, ಯಾವ ರೀತಿ ಇಂಜೆಕ್ಷನ್ಗಳು ಹಾಕ್ಸ್ಕೊತಾರೆ, ಇದು ಎಷ್ಟು ಅನ್ಯಾಯ ಇದೆ. ಈ ಅನ್ಯಾಯನ ಕೇಳೋದಕ್ಕೆ ಈ ಸರ್ಕಲಲ್ಲಿ, ಈ ನಮ್ಮ ಚಂದಾಪುರದಲ್ಲಿ ಪುರಸಭೆಯಲ್ಲಿ ನಮ್ಮ ಕೌನ್ಸಿಲರ್ಗಳು ಇಲ್ಲ, ನಮ್ಮ ಚೇರ್ಮನ್ಗಳು ಇಲ್ಲ, ಯಾವುದೇ ಅಧ್ಯಕ್ಷರುಗಳು ಇಲ್ಲ, ನಮ್ಮ ಶಾಸಕರು, ನಮ್ಮ ಶಿವಣ್ಣವರು ಅವರಾದರೂ ಅವ್ರ ನೇತೃತ್ವದಲ್ಲಿ ಇದಾದರೂ ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿದ್ರೆ ಆದ್ರೂ ಅವರೂ ಗಮನಿಸೋಲ್ಲ. ಅವ್ರವ್ರು ಬದುಕೋದಕ್ಕೋಸ್ಕರ, ಅವ್ರವ್ರು ಬಾಳೋದಕ್ಕೋಸ್ಕರ, ಅವ್ರಿಗೋಸ್ಕರ ಏನು ಬೇಕೋ ಕಡ್ಡಾಯವಾಗಿ ಮಾಡ್ಕೊತಾ ಇದ್ದಾರೆ. ಅವ್ರು ಚೆನ್ನಾಗಿದ್ದಾರೆ. ಅವ್ರ ಮನೆಗಳ ಹತ್ರ ಸ್ವಚ್ಛವಾಗಿದೆ. ಇಲ್ಲಿ ಇರೋ ಮನೆಗಳ ಹತ್ರ, ಇಲ್ಲಿ ಓಡಾಡೋ ರಸ್ತೆಗಳ ಹತ್ರ ನೋಡಿ, ಇಲ್ಲೊಂದು ಕಸದ ಗಾಡಿ ನಿಲ್ಲಿಸಿದ್ದಾರೆ, ಆ ಗಬ್ಬನಾಥ ಹಿಡಿಯೋಕ್ಕಾಗ್ತಾ ಇಲ್ಲ. ಇಲ್ಲೊಂದು ಕಸದ ಗಾಡಿ ನಿಲ್ಲಿಸಿದರೆ ಆ ಗಬ್ಬನಾಥ ಹಿಡಿಯೋಕ್ಕಾಗಲ್ಲ. ಅಲ್ಲೊಂದು ಕಸದ ಗಾಡಿ ನಿಲ್ಲಿಸಿದರೆ ಅದ್ರೂ ಹಿಡಿಯೋಕ್ಕಾಗಲ್ಲ. ಬಾಬಾ ಸಾಹೇಬರು ಅಂಬೇಡ್ಕರ್ದು ಬ್ಯಾನರ್ ಇಲ್ಲಿ ಹಾಕಿದ್ದೀನಿ. ಆ ಬ್ಯಾನರ್ ಸುತ್ತೂ ಬಿರಿ ಕಸನೇ ಬಿದ್ದಿರುತ್ತೆ. ಮತ್ತು ತೊಗೊಂಡು ಬಂದು ಎಲ್ಲೋ ಡೆಲಿವರಿಗಳಾಗಿರೋದು, ಮತ್ತು ಎಲ್ಲೋ ಕಸ ಕಡ್ಡಿ ಆ ಚಿಕನ್ಗಳದ್ದು ಮೂಟೆಗಳು ತೊಗೊಂಬಂದಿಲ್ಲಿ ಸುರಿತಾರೆ. ಮತ್ತು ಇಲ್ಲಿ ಹಾಸ್ಪಿಟ್ಲ್ ಏನಕ್ಕೆ ಇರಬೇಕು? ಇಲ್ಲಿ ಹೋಗಲಿ, ಹಾಸ್ಪಿಟ್ಲನ್ನು ಕಸದ ತೊಟ್ಟಿ ಮಾಡ್ಕೊಂಬಿಡಿ. ಕಸದ ತೊಟ್ಟಿ ಮಾಡ್ಕೊಂಬಿಟ್ಟು ಅದರಲ್ಲಿ ತೊಗೊಂಬಂದು ಹಾಕ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಏನು ಸ್ವಾಮಿ ನೀವು ಏನು ಮಾಡ್ತಾ ಇದ್ದೀರಾ? ಕಣ್ಣು ಮುಚ್ಕೊಂಡಿದ್ದೀರಾ? ಏನು ಕೆರೆನ ಸರ್, ಕೆರೆನ ಹಾಳು ಮಾಡಿಕ್ಬಿಟ್ರು ಸರ್, ಕೆರೆನ ಹಾಳು ಮಾಡಿಕ್ಬಿಟ್ರು. ಅದು ಆ ಕೆರೆನೆಲ್ಲನೂ ಹಾಳು ಮಾಡಿ ಎಲ್ಲ ಗಬ್ಬೆ ಬಿಡಿಸಿ ಎಲ್ಲ ಪಜಿತಿ ಮಾಡಿಕ್ಬಿಟ್ಟಿದ್ದಾರೆ ಸರ್. ನೋಡಿ ಸರ್, ಹತ್ತು ಕಡೆ ಒಂಚೂರು ತೋರಿಸಿ ನೋಡಿ. ಅಲ್ಲಿ ಬಂದ್ಬಿಟ್ಟು ಅದು ಕಾಲೇಜು, ಲಾರ್ವಿನ್ ಕಾಲೇಜ್, ಅದು
ಅಲ್ಲಿ ಆರ್ವಿನ್ ಕಾಲೇಜ್ ಮುಂದೆ ನೋಡಿ, ಅಲ್ಲಿ ಸ್ಲಮ್ ಇದೆ, ಆ ಸ್ಲಮ್ ಹತ್ರನೂ ನೋಡಿ ಕಸ. ಈ ರೀತಿ ಜನಗಳೆಲ್ಲ ಓಡಾಡ್ತಾರೆ, ಅವ್ರಿಗೂ ರೋಗ ಬರೋಲ್ಲ ಅಂತ ಯಾಕೆ ಬರೋದಿಲ್ಲ? ಈ ನಮಗೆ ಸ್ವಚ್ಛ ಆಗಬೇಕು ಸರ್, ಸ್ವಚ್ಛ ಭಾರತ. ನಮಗೆ ಸ್ವಚ್ಛ ಭಾರತ ಅಂತ ಹೇಳ್ತಾರೆ. ಎಲ್ಲಿದೆ ಸ್ವಚ್ಛ ಭಾರತ? ಎಲ್ಲಿ ಬಂದಿದೆ ಸ್ವಚ್ಛ ಭಾರತ? ಯಾವ ಸ್ವಚ್ಛ ಭಾರತನೂ ಇಲ್ಲ, ಯಾವ ಈ ಭಾರತನೂ ಇಲ್ಲ. ಎಲ್ಲ ನೋಡಿ ಸ್ವಾಮಿ, ನಮ್ಮ ಅಧಿಕಾರಿಗಳು, ನಮ್ಮ ಪುರಸಭೆ ಅಧಿಕಾರಿಗಳು, ಚೇರ್ಮನ್ಗಳು, ನಮ್ಮ ಕೌನ್ಸಿಲರ್ಗಳು ಯಾರಾದರೂ ಇದ್ರ ಬಗ್ಗೆ ನೀವು ಗಲ್ಲು ಕೆತ್ತಿಲ್ಲ ಅಂದರೆ ಮುಂದಿನ ಪಕ್ಷದಲ್ಲಿ ನಾವು ಬಂದು ನಮ್ಮ ಪುರಸಭೆಗೆ ಮುಚ್ಚಳಿಕೆ ಹಾಕೋದಂತೂ ಕಡ್ಡಾಯ. ನೆನೆಸ್ಕೊಳ್ಳಿ. ಇದು ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ, ನೀವೆಲ್ಲನೂ ನಿಮ್ಮ ಮನೆಗಳ ಹತ್ರ ಸ್ವಚ್ಛ ಇಟ್ಕೊಂಡಿದ್ದೀರಾ, ಆಯಿತಾ? ಪುರಸಭೆ ಹತ್ರ ನಾವು ಮುಚ್ಚಳಿಕೆ ಹಾಕ್ಕೊಂಡು ಕುತ್ಕೊತೀವಿ, ಇಲ್ಲಾಂದರೆ ಈ ರೋಡಲ್ಲೇ ನಾವು ಧರಣಿ ಮಾಡ್ಕೊಂಡು ಕುತ್ಕೊತೀವಿ. ಇದು ಸ್ವಚ್ಛ ಆಗೋ ತನಕ ನಾವು ಬಿಡೋದಿಲ್ಲ. ಆದರೂ ಈ ಗಾಡಿಗಳನ್ನ ಖಂಡಿತವಾಗ್ಲೂ ಹೇಳ್ತೀನಿ, ಈ ಗಾಡಿಗಳು ತೊಗೊಂಡೋಗಿ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿ ಹಾಕ್ಕೊಳ್ಳಿ. ಇನ್ನು ಗುಂಡ್ತೋಪುಗಳಿದ್ದಾವೆ, ಸುಮಾರಿದ್ದಾವೆ. ಯಾಕೆ ಈ ಥರ ಮಾಡಿದ್ವಿ? ಎಷ್ಟು ಸರಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಹೇಳ್ತಾನೆ ಇದ್ದೀನಿ. ಸರ್ ರಮೇಶ್ ಅವರೇ, ಸ್ವಲ್ಪ ರೆಚ್ಚೆತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬದುಕೋಕ್ಕಾಗ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಾ ನೀವು? ಮಾಡಿ ನಾವು ಇದು ಮಾಡಬಾರ್ದು ಅಂದ್ಕೊಂಡು ಎಷ್ಟೋ ವರ್ಷಗಳಿಂದ ಇದ್ವಿ ನಾವು. ಆದರೂ ಕೂಡ ಇವಾಗ ನಾವು ಬೀದಿಗೆ ಇಳಿಲೇಬೇಕಾಯಿತು. ಇದು ಉಗ್ರವಾದ ಹೋರಾಟವನ್ನು 100% ನಾವು ಕೈಗೆತ್ಕೊತೀವಿ. ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವು ಈ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಮಾಡಿ ನಿಮಗೆ ನಾವು ಯಾರು ಅನ್ನೋದು ನಾವು ಗುರುತಿಸ್ತೀವಿ, ತೋರಿಸ್ತೀವಿ. ನಮ್ಮ ಮನೆ ಕಡೆ ಎಲ್ಲನೂ ನೋಡಿ, ಈ ರೋಡ್ಗಳಲ್ಲಿರೋರಿಗೆಲ್ಲನೂ, ಮತ್ತು ಮೊನ್ನೆ ಡೆಂಗು ಬಂದಿದೆ, 2-3 ಡೆಂಗು ಬಂದಿದೆ. ನಾವೇ ಗಾಡಿ ಮಾಡಿ, ಆಂಬುಲೆನ್ಸ್ ಮಾಡಿ ನಾವೇ ಕಳಿಸ್ಕೊಟ್ಟಿದ್ದೀವಿ. ಸುಮಾರು ಜನಕ್ಕೆ ರೋಗ ನುಷ್ಟುಗಳು, ಕಾಯಿಲೆಗಳು, ಕಷಾಯಗಳು ಬಂದು ತುಂಬಿಕೊಂಡಿದ್ದಾವೆ. ದಯವಿಟ್ಟು ಸ್ವಲ್ಪ ಕೆತ್ಕೊಳ್ಳಿ. ರಮೇಶ್ ಅಣ್ಣವರೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕೆತ್ಕೊಳ್ಳಿ. ನೀವು ಗಮನಕ್ಕೆ ತೊಗೊಳ್ಳಿ. ಅಂದರೆ ನೀವು ಅಲ್ಲಿ ಸೀಟ್ ಮೇಲೆ ಕುತ್ಕೊಂಡಿರೋದು ಲಾಯಕ್ಕಿಲ್ಲ. ಗಮನಕ್ಕೆ ತೊಗೊಂಡಿದ್ರನ್ನ ಸೀರಿಯಸ್ ಆಗಿ ಬಂದು ನೀವು ಕೆಲಸ ಮಾಡಿ, ದಯವಿಟ್ಟು ಮಾಡಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ಅವ್ರ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ನಾನು ಮಾಡಿ ತೋರಿಸ್ತೀನಿ. ಈ ಚಂದಾಪುರ ಸರ್ಕಲಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ, ನಾವೇ ನೋಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಉಗ್ರವಾದ ಹೋರಾಟ ಬಟ್ಟೆ ಬಿಚ್ಚಿ ಬೀದಿನಲ್ಲಿ ಕೂತ್ಕೊಂಡು ಮುಚ್ಚಿಕೆ ಹಾಕ್ತೀವಿ. ನಾವು ಪುರಸಭೆಯನ್ನು ಮುಚ್ಚಾಕ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಏನಿದೆಯಲ್ಲ, ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಪೋಸಿಟು ಅಲ್ಲಿ ಕಸ ಇದೆ, ಇಲ್ಲಿ ಕಸ ಇದೆ. ಇಲ್ಲಿ ಹೋಗೋ ಬರೋ ಜನಗಳಿಗೆಲ್ಲ ಸಮಸ್ಯೆ ಆಗ್ತಾಯಿದೆ ತುಂಬ. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಸೊಳ್ಳೆಗಳು ಕಾಟ ರಾತ್ರಿ ಹೊತ್ತು ತುಂಬ ಬರ್ತಾಯಿದೆ. ಆಮೇಲೆ ರೋಗಗಳೆಲ್ಲ ಬರ್ತಾಯಿದೆ. ಯಾವಾಗಲೂ ಇಷ್ಟೇ ಇರುತ್ತೆ ಕಸಗಳು, ಎಲ್ಲಿ ಹೋಗ್ತಾ ಇಲ್ಲ. ತಂದುಬಿಟ್ಟು ಎಲ್ಲ ಇಲ್ಲಿ ಹಾಕ್ತಾರೆ, ಇಲ್ಲ ಅಲ್ಲೇ ಹಾಕ್ತಾರೆ, ಯಾರೂ ಕ್ಲಿಯರ್ ಮಾಡ್ತಾಯಿಲ್ಲ. ನಾಯಿಗಳು ಕಾಟ ರಾತ್ರಿ ಹೊತ್ತು ಓಡಾಡೋಂಗೆ ಇಲ್ಲ, ಮೈ ಮೇಲೆಲ್ಲ ನಾಯಿಗಳು ಬರ್ತಾಯಿದ್ದಾವೆ. ಕಸ ಎಲ್ಲ ತೊಗೊಂಡೋಗ್ಬಿಟ್ಟು ಮನೆ ಹತ್ರ ಬಿಸಾಕ್ತವೆ ನಾಯಿಗಳು. ಅಲ್ಲೆಲ್ಲ ಕಸ ಇರುತ್ತೆ, ನಾಯಿ ತಕ್ಕ ಬಂದಿದ್ರೆ ರಾತ್ರಿ ಎಲ್ಲ ಇರುತ್ತೆ. ಈ ಚಂದಾಪುರದಲ್ಲಿ ವಾಸನೆ ಜಾಸ್ತಿ ಆಗೈತೆ. ಗಾಡಿಗಳು ತಂದೋದು ಅಕ್ಕಪಕ್ಕ ರಾತ್ರಿ ಹೊತ್ತೆಲ್ಲ ತಂದು ಬುಟ್ಟಿಗಳಲ್ಲಿ ತಂದು ಅವರೇ ತಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ಯಾರು ಇದ್ರ ಆಸ್ಪತ್ರೆಯವರು ಗಮನ ಇಟ್ಕೊಳೋದಿಲ್ಲ. ಬಡವರು ಇವ್ರಿಗೂ ಎಲ್ರಿಗೂ ತೊಂದರೆ ಆಗ್ತೈತೆ. ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿಗಳು ತಂದು ನೈಟ್ ಅವರವರೇ ಏನು ಬೇಕಾದ್ರೂ ಚಿಕನ್ದು, ಮಟನ್ದು ಎಲ್ಲ ತಂದು, ಕೋಳಿ ಮಾಂಸದ್ದು ಎಲ್ಲ ತಂದು ಇಲ್ಲೇ ಕರಳು ಗಿರಳುಗಳೆಲ್ಲ ಎತ್ತು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇದನ್ನು ನೀವು ಪುರಸಭೆ ಆಫೀಸರು ಯಾರೂ ಇದ್ರ ಗಮನ ತಗೊಂಡಿಲ್ಲ. ದಯವಿಟ್ಟು ನೀವು ಇದನ್ನು ಇದಕ್ಕೆ ನೀವು ಚೇಂಜ್ ಮಾಡಿಬಿಟ್ಟು ಈ ಗಾಡಿಗಳನ್ನೆಲ್ಲ ವೆಹಿಕಲ್ಗಳನ್ನೆಲ್ಲ ಬೇರೆ ಕಡೆ ಹಾಕಿ, ಗುಂಟೋಪು ಬೇರೆ ಕಡೆ ಈಲೆಲ್ಗೆ ಗ್ರಾಮದಲ್ಲಿ ಐತೆ, ಆ ಕಡೆ ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ ಸಮಯ. ಇಲ್ಲಾಂದರೆ ನಾಳೆ ಹೋರಾಟ ಮಾಡ್ತೀವಿ ಸಮಯ. ಅಲ್ಲಿ ಹತ್ರ ಹೋಗಿ ಹಿಡೀರಿ, ಹತ್ರ ಹೋಗಿ ಕುರಿದು ಬೋಟಿ, ಅದು ಬೋಟಿ ಸರ್, ಕುರಿ ಬೋಟಿನ ಅದು ನೋಡಿ ಸರ್. ಈ ರೀತಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಕುಡಿದ್ರೆ ನಾಯಿ ನೋಡಿ, ಅದು ಕುರು ಇರಬೇಕು. ಬೇಡ ಬಿಡೋಣ, ಅದು ಮರಿನೇ, ಚಿಕ್ಕ ಮರಿ. ಮರಿ ತಗೊಂಡ್ಬಂದು ಇಲ್ಲಿ ಹಾಕಿದ್ದಾರೆ. ಹಂಗೆ ಕ್ಯಾಮ್ರಾ ಸ್ವಲ್ಪ ಮುಂದೆ ಬನ್ನಿ ಸರ್. ನೋಡಿ ಸರ್, ಹೊಟ್ಟೆ ಒಳಗಡೆ ಮರಿ ಅದು. ಹೆಂಗೆ ಸರ್ ಇದು ನಾವು ಏನಾಗಬೇಕು ಹೇಳಿ? ಇದು ನನ್ನ ಮಾಡ್ತಾ ಇದ್ದೀವಿ. ಉಗ್ರವಾದ ಹೋರಾಟ ಆಗೋಕ್ ಮುಂದೆ ಇದು ನೀವು ಎಚ್ಚೆತ್ಕೋಬೇಕಂತ ಹೇಳ್ಬಿಟ್ಟು ನನ್ನ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ.